ರೈತರಿಗೆ ನಿಮಗೆ ಒಳ್ಳೆ ಒಂದು ಫ್ಯಾಕ್ಟ್ರಿ ಬರ್ತಪ್ಪ ಅಂದ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀರಿ. ಎರಡನೇದೇನಪ್ಪ ಅಂದ್ರೆ ನೀವು ಸೆಲೆಕ್ಟ್ ಯಾವ್ದು ಮಾಡಿರಪ್ಪ. यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। कर्नाटक राज्य रैत संघ ಹಾಗೂ ಹಸಿರು ಸೇನೆ ಅಧ್ಯಕ್ಷರು ಮತ್ತು ಸಂಗಮೇಶ್ವರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಲ್ಲ ರೈತ ಮುಖಂಡರು ಆಗಮಿಸಿ ತಿಡಗುಂದಿ ಸಮೀಪ 1203 ಎಕರೆ ರೈತರ ಫಲವತ್ತಾದ ಭೂಮಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ಯೋಜನೆಯನ್ನು ಕೈ ಬಿಡಬೇಕಂತೇಳಿ ಮನವಿ ಪತ್ರ ಕೊಟ್ಟಿದ್ದೀರಿ. ಇದನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ, ಮನವಿ ಸ್ವೀಕಾರ ಮಾಡಿಕೊಡ್ತಿದ್ದೀನಿ. 350 ಕುಟುಂಬ ಅಂತಂದ್ರೆ ದೊಡ್ಡ ಕುಟುಂಬದ. ಆಮೇಲೆ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇವೆಲ್ಲ ಭೂಮಿ ಇರೋದ್ರಿಂದ ಅತ್ಯಂತ ಬೆಲೆ ಬಾಳುವ ಭೂಮಿಗಳದಾವೆ. ಆಮೇಲೆ ಯಾರು ಕೂಡ ಇಲ್ಲಿ 100 ಎಕರೆ 200 ಎಕರೆ ಇದ್ದವರಿಲ್ಲ, ಎಲ್ಲ ಕೇವಲ 1 ಎಕರೆ 5 ಎಕರೆ 10 ಎಕರೆ ಇದ್ದವ್ರೆ. ದಯವಿಟ್ಟು ಈ ಯೋಜನೆಯನ್ನು ಇಲ್ಲಿಗೆ ಬಿಡಬೇಕು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ನೇರ ಹೊಣೆಗಾರರು MB ಪಾಟೀಲ್ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ಎಚ್ಚರಿಸಿ ಪ್ರತಿಯನ್ನು ತೆಗೆದುಕೊಂಡು ಕೊಟ್ಟುತ್ತದೆ. ಇವತ್ತು ತಿಡಗುಂದಿ ಗ್ರಾಮದ ಸುಮಾರು 350 ಕುಟುಂಬಗಳ ಉಳಿವಿಗಾಗಿ ನಾವು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಹಾಗೂ ಕೈಗಾರಿಕಾ ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಕೂಡ ಒಂದು ಮನವಿಯನ್ನು ಕೊಡಲಿಕ್ಕೆ ಇವತ್ತಿನ ದಿನ ಆಗಮಿಸಿವಿ. ಆ ಮನವಿಯನ್ನು ನಾವು ಓದಿ ಇವಾಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿ ವಿಜಯಪುರ, ತಿಡಗುಂದಿ ಸಮೀಪದ 1203 ಎಕರೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಬಳಸುವುದನ್ನು ಸಂಪೂರ್ಣವಾಗಿ ವಿರೋಧಿಸಿ ಆ ಯೋಜನೆಯನ್ನು ಕೈಬಿಡಬೇಕು. ಇಲ್ಲವಾದರೆ 350 ಕುಟುಂಬದ ಸದಸ್ಯರೊಡನೆ ಉಗ್ರವಾದ ಹೋರಾಟ ಮಾಡುವ ಕುರಿತು ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ನಾಗಠಾಣ್ ಹೋಬಳಿಯ ತಿಡಗುಂಡಿ ವ್ಯಾಪ್ತಿಯ ಒಟ್ಟು 1203 ಎಕರೆ ರೈತರ ಫಲವತ್ತಾದ ಕಪ್ಪು ಮಣ್ಣಿನ ಎರೆ ಜಮೀನುಗಳಲ್ಲಿ ಕೈಗಾರಿಕಾ ಪ್ರದೇಶಕ್ಕಾಗಿ ಬಳಸಿಕೊಳ್ಳಲು ತಯಾರಿ ನಡೆದಿದೆ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಭಾಗದ ಯಾವ ರೈತರು ಕೂಡ ಈ ಬೆಲೆ ಬಾಳುವ ಫಲವತ್ತಾದ ಭೂಮಿಯನ್ನು ಕಳೆದುಕೊಳ್ಳಲು ತಯಾರಿಲ್ಲ. ಕೂಡಲೇ ಈ ಯೋಜನೆಯನ್ನು ಇಲ್ಲಿಗೆ ಕೈಬಿಡಬೇಕು ಅಥವಾ ಬೇರೆಡೆಗೆ ಕೃಷಿಗೆ ಯೋಗ್ಯವಿರದ ಭೂಮಿಯಲ್ಲಿ ಮುಂದುವರಿಸಬಹುದು. ಒಂದು ವೇಳೆ ಈ ಯೋಜನೆಯನ್ನು ತಿಡಗುಂದಿಯಲ್ಲೇ ಮುಂದುವರಿಸಿದ್ದೇ ಆದರೆ 1203 ಎಕರೆಯ ಸುಮಾರು 350 ಕುಟುಂಬಗಳು ಬೀದಿಗೆ ಬೀಳಲಿವೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 350 ಕುಟುಂಬದ ಪರವಾಗಿ ನಿಂತು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ. ಜಿಲ್ಲೆಯಲ್ಲಿ ಈ ಮುಂಚೆ ಬೇರೆ ಬೇರೆ ಉದ್ದೇಶಕ್ಕಾಗಿ ನಿಗದಿ ಮಾಡಿರುವ ಭೂಮಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಂತರದಲ್ಲಿ ಹೊಸ ಯೋಜನೆಗಳಿಗೆ ಕೈ ಹಾಕಿದರೆ ಚೆನ್ನಾಗಿರುತ್ತದೆ. 10 ವರ್ಷಗಳು ಕಳೆದರೂ ಕೂಡ ಮುಳವಾಡಿ ನೀರಾವರಿಯ ಕೈಗಾರಿಕಾ ಪ್ರದೇಶ ಇನ್ನೂ ಖಾಲಿ ಬಿದ್ದಿದೆ. ಸುಮಾರು 3,500 ಎಕರೆ ಭೂಮಿಯಲ್ಲಿ ಖಾಲಿ ಬಿದ್ದಿದೆ. ಇನ್ನು ರೈತರಿಗೆ ಕೊಡಬೇಕಾಗಿರುವ ಪರಿಹಾರದ ಹಣ ಕೂಡ ಇನ್ನೂ ಬಂದಿರುವುದಿಲ್ಲ ಎಂದು ನಿತ್ಯ ರೈತರ ಗೋಳಾಟವಾಗಿವೆ. ಮೊದಲು ಇಲ್ಲಿ ರೈತರಿಗೆ ಬರಬೇಕಾದ ಪರಿಹಾರ ಕೊಡಿ. ದಯವಿಟ್ಟು ಜಿಲ್ಲೆಯಲ್ಲಿಯ ಕೃಷಿಗೆ ಯೋಗ್ಯವಿರುವ ಯಾವ ಭೂಮಿಯನ್ನು ಅನ್ಯಕಾರಿಗೆ ಬಳಸಿಕೊಳ್ಳಬಾರದು ಎಂದು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ. ಈ ಪ್ರತಿಯನ್ನ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಹಾಗೂ MB ಪಾಟೀಲ್ರಿಗೆ ಈಗಾಗಲೇ ನಾವು ಕೊಟ್ಟಿದ್ದೀವಿ ಸರ್. ತಾವು ತಮ್ಮ ಕಳಿಸ್ರಿ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅಧಿಸೂಚನೆ ಇದೆ ಸರ್. 1203 ರೈತರಿಗೆ ಸಂಬಂಧಪಟ್ಟಂತೆಲ್ಲ ವಿಜಯಪುರ ಜಿಲ್ಲೆಯ ತಿಡಗುಂದಿ ಗ್ರಾಮದಲ್ಲಿ ಸುಮಾರು 1203 ಎಕರೆ ರೈತರ ಭೂಮಿಯನ್ನ ಕಬಳಿಸಿಕೊಳ್ಳಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದ್ದು, ಇದಕ್ಕೆ ಪ್ರಮುಖ ಕಾರಣಕರ್ತರು ಯಾರಾದ್ರೂ ಇದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂತಹ MB ಪಾಟೀಲ್ ಒಂದು ಹುನ್ನಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ನೀರಾವರಿ ಯೋಜನೆ ತಂದು ಕೊಟ್ಟವರು ಅವರೇ ಇದಾರ. ಅಂದ್ರೆ ಆ ಭಾಗದೊಳಗೆ ತಿಡಗುಂದಿಯಲ್ಲಿ ಕೂಡ ಅಲ್ಪ ಸ್ವಲ್ಪ ನೀರು ಕಾಣಲಿಕ್ಕೆ ಮೂಲ ಕಾರಣಕರ್ತರು ಅವರೇ. ಇವತ್ತಿನ ದಿನ ಅವ್ರು ಏನ್ ಮಾಡಕತ್ತಾರ, ಬೃಹತ್ ಕೈಗಾರಿಕಾ ಸಚಿವರಾಗಿರೋದ್ರಿಂದ ಅಲ್ಲಿ ಕೈಗಾರಿಕೆಯನ್ನು ತರ್ತೀನಿ ಅಂತ ಹೊಂಟಾರ. ಅಂದ್ರೆ ಈಗ ನಮ್ಮ ರೈತರು ಸುಮಾರು 350 ಕುಟುಂಬಗಳು ಬೀದಿ ಪಾಲುಗುವಂತ ಒಂದು ಸಂದರ್ಭ ಬದಿಗೊಂದದ. ಅದಕ್ಕೆ ನಾವೇನದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ರಾಜ್ಯಪಾಲರಿಗಿರ್ಬೋದು ಹಾಗೂ MB ಪಾಟೀಲ್ ಕೂಡ ಮನವಿಯನ್ನು ಸಲ್ಲಿಸಿ ಈ ಯೋಜನೆಯನ್ನು ಇಲ್ಲಿಗೆ ಕೈ ಬಿಡಬೇಕು. ಈ 1203 ಎಕರೆಯನ್ನು ನೀವೇನ ನಿಗದಿಪಡಿಸಿರಲ್ಲ, ಇದು ಕಪ್ಪು ಮಣ್ಣಿಂದ ಒಂದು ಪ್ರದೇಶ ಆಗೈತಿ. ಆಮೇಲೆ ಒಳ್ಳೆ ಫಲವತ್ತಾದ ಪ್ರದೇಶ ಐತಿ. ಈ ಭಾಗದೊಳಗೆ ಅತಿ ಹೆಚ್ಚು ತರಕಾರಿ ಬೆಳೆಯುವುದಿರ್ಬೋದು, ಜೋಳ ಬೆಳೆಯುವುದಿರ್ಬೋದು, ಹಲವಾರು. ವಿಜಯಪುರ ಜಿಲ್ಲಾದಾಗ MB ಪಾಟೀಲರು ಈ ನಾಗಠಾಣ ಮತ್ಸ್ಯದ ಹುಬ್ಬಳ್ಳಿಯಿಂದ ತಂದು ನೀರು ಕೊಟ್ಟು ಅವಿಶ್ವವಾಗಿ ತಿಡಗುಂದಿ ಊರ ಒಳಗ ಕೊಟ್ಟಾರಂತ ಹಂಬಲಾಗಿತ್ತು. ಈಗ ಏಕದಮ್ಮ ಕುತ್ತಿಗೆ ಕೊಯ್ದು ಬಿಟ್ರು. ಅವರು ಕುತ್ತಿಗೆ ಕೊಯ್ದಾರಂದ್ರು ಜಮೀನು ಯಾರ್ದ ಜಮೀನು ಎಲ್ಲಿದ್ದು ತೋಡ್ರು ಹ್ಯಾಂಗ ಅನ್ನೋದು ಅಂತಂದು ಬೇಕಾಗ್ಯದ. ಬಿಡಬೇಕಾಗಿತ್ತು. ಆಕ್ಚುಲಿ ಮೊಬೈಲ್ದಾಗ ಬಿಟ್ಟಾರ, ಬರೇ ಪೇಪರ್ದಾಗ ಬಿಟ್ಟಿಲ್ಲ. ಅವ್ರು ಇನ್ನ ಮುಂದಾದ್ರು ಎದಕ್ಕೂ ಹೊಣೆಗಾರ ನಮ್ಮ ತಿಡಗುಂದಿ ಏರಿಯಾದಾಗ ನಮ್ಗೆ ಹೊಣೆಗೆ ಆಗೇಬೇಕು ಅಂತದು ಪ್ರತಿಜ್ಞೆ ಮಾಡ್ತೇವೆ. ಈಗ ಯಾವಾಗಲೂ ಇರ್ಲಕ್ಕ ಇದು ಬಿಟ್ಟು ಬಿಡಬೇಕು ನಮ್ಮ ತಿಡಗುಂದಿ ಏರಿಯಾದ ಒಟ್ಟೆ. ನೀವು ಎಲ್ಲೇ ಇರ್ಲಕ್ಕ ಗುಡ್ಗಾಡದಾಗ ಎಲ್ಲೇ ಮಾಡ್ರಿ, ನೀವು ನಿಮ್ಮ ಸೌಕರ್ಯಕ್ಕಾಗಿ ಯಾವಾದೇ ಕೆಲ್ಸಕ್ಕೆ ತೋಡ್ರು ಬೇರೆ ನಿಮ್ಮ ಏರಿಯಾದಾಗ ನೀವು ಮಾಡ್ಕೋರಿ. ಆ ನಮ್ಮ ತಿಡಗುಂದಿ
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।